ಕೃಷಿ ಇಲ್ಲ ಜೀವನ? ಹೋದ್ರು ಹಾಕ್ಬೇಕು ಬಿಡಕ್ಕಾಗಲ್ಲ ಹಂಗೆ ಜಮೀನು ಹಂಗೆ ಕೈ ಬಿಟ್ರೆ ನಮಗೆ ಇದಾಗುತ್ತೆ ಅದು. ಲಾಸ್ ಮತ್ತೆ ಆಗುತ್ತೆ. 26,000 ದುಡ್ಡು ಕೊಟ್ಟು ತಂದು ಹಾಕಿದ್ವಿ, ಮತ್ತೆ ತಂದು ಹಚ್ಚಿದ್ವಿ. ಈಗ ಚೆನ್ನಾಗಿದೆ ನಮ್ಗೆ. ಓಕೆ. ಅಣ್ಣ ನೀರುಳ್ಳಿ ಹಾಕಿದ್ವಿ, ನೀರುಳ್ಳಿ ಅದು ರೇಟ್ ಸಿಕ್ಕರೆ ಸಿಕ್ಕಂಗೆ, ಇಲ್ಲ ಅಂದ್ರೆ ಅದು 50 ರೂಪಾಯಿ ಚೀಲ ಕೊಯ್ಯಕ್ಕೆ, ಮತ್ತೆ ಒಂದ್ 25 ರೂಪಾಯಿ ಪ್ಯಾಕೆಟ್, ಅದ್ ನಡೆಯಲ್ಲ. ಇದಾದ್ರೆ ಬರೀ 25 ರೂಪಾಯಿ ರೇಟ್ ಸಿಕ್ಕರು ದುಡ್ಡಾಗುತ್ತಣ್ಣ. ಇದು ಗೊಬ್ಬರ 1600 500 ಇದ್ದದ್ದು 2100 ಮಾರ್ತಾ ಇದಾರಣ್ಣ. ತಂದ್ ಹಾಕಕ್ ಆಗ್ತಿಲ್ಲ. ಮೆಕ್ಕೆಜೋಳ ಬೀಜ 1000 ರೂಪಾಯಿ ಇದ್ದ 1400 500 ಹೇಳ್ತಾರೆ. ನಾವು ತಗೊಂಡೋಗಿ ಮಾರೋದ್ ನೋಡಿದ್ರೆ ಮಾರ್ಕೆಟ್ಗೆ ಕಮ್ಮಿ ರೇಟ್ ಕೇಳೋರಿಲ್ಲ. 1800 ರೂಪಾಯಿದಂಗ ತಗೊಂಡೋಗಿ ನಾವು ಮಾರಿದ್ರೆ ಇಲ್ಲಿ ಒಡಿಸಿದ್ದು ಹಾಕೊಂಡ್ ಹೋಗಿದ್ದು ಬಾಡಿಗೆ, ಅಲ್ಲಿ ಮತ್ತೆ ಅಮಾಲಿ ದಲ್ಲಾಳಿ ಎಲ್ಲ ಬಾಳ ರೈತರದ್ದು ಬಾಳ ಸಮಸ್ಯೆ. ರೈತರಿಗೆ ಹೊರೆ ಆಗ್ತಾ ಇದೆ. ರೈತರಿಗೆ ಹೊರೆ ಆಗ್ಬಿಡ್ತದೆ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ವಿಜಯಪುರ ಗೊಲ್ರಟ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ರೈತರು ಮೆಣಸಿನ ಗಿಡ ಹಾಕಿದ್ರೆ ಮೆಣಸಿನ ಗಿಡ ಹಾಕ್ಬಿಟ್ಟು ಕುಂಟೆ ಹೊಡಿತಾ ಇದಾರೆ. ಸ್ವಲ್ಪ ದೊಡ್ಡ ಕುಂಟೆ ಬರುತ್ತೆ ಮೆಣಸಿನ ಗಿಡದ ಒಳಗೆ ಹೊಡಿಯೋದು. ಇವ್ರು ಯಾವ ತರ ಕೃಷಿ ಮಾಡ್ತಾ ಇದಾರೆ ಅಂತ ಹೇಳಿ ರೈತರು ಇದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಣ್ಣರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಶ್ರೀನಿವಾಸ ಅಂತ. ಶ್ರೀನಿವಾಸ. ಅಣ್ಣ ಯಾವ ಊರು ಬರುತ್ತೆ? ವಿಜಯಪುರ ಗೊಲ್ರಟ್ಟಿ. ಓಕೆ. ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಗ್ರಾಮ ಪಂಚಾಯತಿ ಬರುತ್ತೆ? ಹೋಬಳಿ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹೋಬಳಿ? ವಿಜಯಪುರ ಗೊಲ್ರಟ್ಟಿ. ಲಕ್ಷ್ಮೀಸಾಗರ. ಲಕ್ಷ್ಮೀಸಾಗರ. ಓಕೆ ಅಣ್ಣ, ಇದು ನಿಮ್ದು ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ? ನಮ್ದು ಇಲ್ಲಿ 3 ಎಕರೆ ಬರುತ್ತೆ. ಓಕೆ. ಇದು ಯಾವ ತರ ನೆಲ ಅಣ್ಣ? ಇದು ಕೆಂಪು ಮುರಿ ಬರುತ್ತೆ. ಕೆಂಪು ಸ್ವಲ್ಪ ಕಲ್ ಮಿಕ್ಸ್ ಬರುತ್ತಲ್ಲ? ಮಿಕ್ಸ್ ಬರುತ್ತೆ. ಓಕೆ ಅಣ್ಣ, ಇದು ಮೆಣಸಿನ ಗಿಡ ಹಾಕಿದ್ರಲ್ಲ, ಮೆಣಸಿನ ಗಿಡ ಇದೇ ಫಸ್ಟ್ ಟೈಮ್ ಹಾಕಿದ್ರೆ ಮೊದ್ಲಿಂದ ಬೆಳಿತಾ ಇದೀರಾ? ಇಲ್ಲ ಅಣ್ಣ, ನೀರುಳ್ಳಿ ಹಾಕಿದ್ವಿ, ಮೆಣಸಿನ ಗಿಡ ಹಾಕ್ತಿವಿ ನಾವು. ವರ್ಷ ಹಾಕ್ತಿವಿ. ವರ್ಷ ಹಾಕ್ತೀರಾ? ವರ್ಷ. ಓಕೆ ಅಣ್ಣ, ಇದು ಎಷ್ಟು ಎಕರೆಗೆ ಐತೆ? ಇದು 1 ಎಕರೆಗೆ ಐತಿ. 1 ಎಕರೆಗೆ. ಅಣ್ಣ ಈ ಪ್ರೆಸೆಂಟ್ ಇದಕ್ಕೆ ಎಷ್ಟು ದಿವಸ ಆಗೈತೆ ಅಣ್ಣ ಮೆಣಸಿನ ಗಿಡಕ್ಕೆ? ಮೆಣಸಿನ ಗಿಡ ಅಣ್ಣ ಈಗ ಒಂದೂವರೆ ತಿಂಗಳಾಗಿದೆ. 1.5 ತಿಂಗಳು. ಅಣ್ಣ ಸ್ವಲ್ಪ ಹಿಂದೆ ಮುಂದೆ ಆಗಿದಾವಲ್ಲ, ಏನಕ್ಕೆ ಹಿಂಗಾಗಿದಾವೆ? ಬಿಸಿಲಿಗೆ ಈ ತರ ಗಿಡ ಬಿಸಿಲು ಜಾಸ್ತಿ ಆಗ್ಬಿಡ್ತಲ್ಲ, ಹಚ್ಚಿದಾಗ ಅದಕ್ಕೆ ಗಿಡ ಸತ್ತು ಹೋಗ್ಬಿಟ್ಟು ಮತ್ತೆ ತಂದು ಹಚ್ಚಿದ್ವಿ. 1.5 ತಿಂಗಳ ಇಂಚೆ ಏನು ಮಳೆಗಾಲ ಬಿದ್ದಿರಲ್ಲ, ಆ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಗಿಡ ಬಹಳ ಸುಟ್ಟೋಗಿದಾವೆ. ಓಕೆ ಅಣ್ಣ, ಈ 1.5 ಎಕರೆಗೆ ಎಷ್ಟು ಸಸಿ ತಂದಿದ್ರಿ ಅಣ್ಣ? ಇದಕ್ಕೆ 26,000 ಸಸಿ ತಂದಿದ್ವಿ. ಎಲ್ಲಿಂದ ತಂದಿದ್ರಣ್ಣ? ಇಲ್ಲೇ ಪಕ್ಕದಲ್ಲಿ ನರ್ಸರಿ ಇದೆ. ಓಕೆ ಅಣ್ಣ, ನೀವು ಸಸಿ ತಂದಾಗ ಎಷ್ಟು ಎಲೆ ಆಗಿರುತ್ತೆ, ಎಷ್ಟು ರೂಪಾಯಿಗೆ ಒಂದು ತಂದಿದ್ರಿ ಇಲ್ಲಿಗೆ? ಅಣ್ಣ 1 ರೂಪಾಯಿ ಒಂದು, ಅವು 6 ಎಲೆಗೆ 8 ಎಲೆಗೆ ಇರುತ್ತವೆ. 1 ರೂಪಾಯಿ ಒಂದು. 1 ರೂಪಾಯಿ ಒಂದು. ಓಕೆ ಅಣ್ಣ, ಇಲ್ಲಿ ನೋಡ್ತಾ ಇದೀವಿ ಮಾಮೂಲು ಒಂದು ಸಣ್ಣ ಕುಂಟೆ ಲೆಕ್ಕಕ್ಕೆ ತಗಂತೀರಾ? ಎಷ್ಟು 2.5 ಅಡಿ 3 ಅಡಿ ಇರುತ್ತೆ? 3 ಗೇಣು ಅಣ್ಣ. 3 ಗೇಣು. ಓಕೆ. ಗಿಡದಿಂದ ಗಿಡಕ್ಕೆ 1 ಅಡಿನಾ? 1 ಅಡಿ. 1 ಕಾಲು. 1 ಕಾಲು. ಓಕೆ ಅಣ್ಣ, ಇದು ಮೆಣಸಿನ ಗಿಡ ಮೊದ್ಲಿಂದ ಬೆಳೆದ್ರ ಹೆಂಗ್ ಅನ್ಸುತ್ತೆ? ಮೆಣಸಿನ ಬೆಳೆ ಚೆನ್ನಾಗ್ ಬೆಳೆದ್ರೆ, ಚೆನ್ನಾಗ್ ಬಂದ್ರೆ? ಚೆನ್ನಾಗ ರೇಟ್ ಆದ್ರೆ ಒಳ್ಳೆ ಚೆನ್ನಾಗ್ ಬರುತ್ತೆ. ರೇಟ್ ಸಿಗ್ಬೇಕು. ರೇಟ್ ಸಿಗ್ಬೇಕು. ಇಳುವರಿನ ಚೆನ್ನಾಗ್ ಬರ್ತವೆ. ಒಂದ್ಸಲಿಗೆ 40-30 ಕ್ವಿಂಟಲ್ ಕಾಯಿ ಬರ್ತವೆ. ರೇಟ್ ಸಿಕ್ಕರೆ ಇದಾಗುತ್ತೆ, ಒಳ್ಳೆ ಲಾಭ ಆಗುತ್ತೆ. ಓಕೆ ಅಣ್ಣ, ನೋಡ್ತಾರೆ ಸುತ್ತಮುತ್ತ ಕೆಲವ್ರು ಅಲೆ ಮೆಣಸಿನಕಾಯಿ ಹರಿತದಾರೆ, ಕೆಲವ್ರ ವೀಕ್ ಬರ್ತದವೆ. ಇದೇನಾರು ಹಿಂದ ಆತ ಹೆಂಗೆ? ಇಲ್ಲಣ್ಣ, ಇದು ಕರೆಕ್ಟ್ ಟೈಮ್. ಇದು ಮುಂದೆ ಹಾಕಿರೋವು ಒಂದ್ ಸ್ವಲ್ಪ ಚೆನ್ನಾಗಿದಾವೆ. ಅವಕ್ಕಾದ್ರೂ ಬಿಸಿಲು ಹೊಡ್ತಾ ಜಾಸ್ತಿ. ವರ್ಷ ಬಿಸಿಲು ಜಾಸ್ತಿ. ಓಕೆ ಅಣ್ಣ, ಇದಕ್ಕೆ ಮಳೆ ಆಶ್ರಿತಕ್ ಮಾಡಿದ್ರೆ ನೀರಾವರಿನೂ ಐತಾ? ನೀರಾವರಿ ಐತಣ್ಣ. ಟೇಪ್ ಹೇಳಿದ್ವಿ, ಈಗ ರ್ಯಾಪರ್ ಹೇಳಿದ್ವಿ. ರ್ಯಾಪರ್ ತೆಗೆದು ಈ ಕುಂಟೆ ಹೊಡಿತಾವಿ. ಈಗ ರ್ಯಾಪರ್ ತೆಗೆದು ಕುಂಟೆ ಹೊಡಿತಿದ್ರೆ ಮತ್ತೆ ಮಳೆ ಬರಲ್ಲ ಅಂದ್ರೆ ಬೇಗ ಬಿಡ್ಬೇಕು. ಮತ್ತೆ ರ್ಯಾಪರ್ ಎಳೆದು ನೀರ್ ಬಿಡ್ತೀವಿ. ಓಕೆ ಅಣ್ಣ, ಇವತ್ತು ಇದು ಎಷ್ಟನೇ ಸರಿ ಕುಂಟೆ ಹೊಡಿತಿರೋದು? ಇದಲ್ಲ 4ನೇ ಸರಿ. 4ನೇ ಸರಿ. ಅಣ್ಣ ಎತ್ತುಗಳು ನಿಮ್ಮವೇ? ನಮ್ಮ. ಓಕೆ ಅಣ್ಣ, ಇವು ಎತ್ತುಗಳು ಎಷ್ಟೆಲ್ಲ ಎಷ್ಟೇಜ್ನಾಗ ಅದಾವೆ? ಎಷ್ಟು ಲಕ್ಷ ಈಗ ಪ್ರೆಸೆಂಟ್? ಅಣ್ಣ ಇದು 1.35 ಬಿದ್ದವಣ ನಮಗೆ. 1,35,000. ಓಕೆ ಅಣ್ಣ, ಎತ್ತುಗಳು ಎಂತವ ಸಾದ ಎತ್ತ ಅಥವಾ ಗುದುತ್ತವೆ? ಸಾದ ಎತ್ತುಗಳು. ಓಕೆ ಅಣ್ಣ, ಇದಕ್ಕೆ ಮೇವೆಲ್ಲ ಹೆಂಗ್ ಜೋಡಿಸ್ಕೊಂಡಿದ್ರ? ಯಾಕೆ ಏನು ಎತ್ತುಗಳ ಮೇಲೆ ಈಗೆಲ್ಲ ಟ್ರ್ಯಾಕ್ಟರ್ ಅದು ಇದು ಅಂತ ಹೋಗ್ತಾರೆ, ನಿಮ್ಗೆ ಎತ್ತುಗಳ ಮೇಲೆ ಯಾಕೆ ಇಷ್ಟು ಪ್ರೀತಿ? ಯಾಕೆ? ನಮಗೆ ಎತ್ತುಗಳು ಅಂದ್ರೆ ಹೊಲಕ್ಕೆ ಗೊಬ್ಬರ ಆಗುತ್ತೆ. ಅಡಿಕೆ ಗಿಡ ಇದಾವ, ಅಡಿಕೆ ಗಿಡಕ್ಕೆ ಗೊಬ್ಬರ ಬೇಕು. ಅದಕ್ಕಾಗಿ ನಾವು ಎತ್ತುಗಳು ಕಟ್ಕೊಂಡಿದ್ವಿ. ನಮ್ ಟೈಮ್ ಸರಿಯಾಗಿ ಬಾಡಿಗೆ ಸಿಗಲ್ಲ, ಎತ್ತುಗಳು ಎಲ್ಲ ಕಮ್ಮಿ ಆಗ್ಬಿಡ್ತಾವೆ. ಓಕೆ, ಅದಕ್ಕಾಗಿ ನಾವು ಎತ್ತುಗಳು ಇಟ್ಕೊಂಡಿದ್ವಿ. ಓಕೆ ಅಣ್ಣ, ಎತ್ತುಗಳಿಗೆ ಮೇವು ಏನ್ ಕೂಡ ಇಟ್ಕೊಂಡಿದ್ರ? ಅಣ್ಣ ರಾಗಿ ಹುಲ್ಲು, ಮೆಕ್ಕೆಜೋಳ ಸಿಪ್ಪೆ ಬರುತ್ತಲ್ಲ, ಮುಸ್ಗು ಅದನ್ನ ಕೂಡ ಇಟ್ಕೊಂಡಿದ್ರ? ಓಕೆ ಅಣ್ಣ, ಇದು ಈ ರೈನ್ ಟ್ಯೂಬ್ ಎಳೆದಿದ್ರಲ್ಲ, ರೈನ್ ಟ್ಯೂಬ್ ಅಥವಾ 1 ಕಾಲು ಇಂಚಿಗೆ? ಇಲ್ಲ ಅಣ್ಣ, ರೈನ್ ಇದು ಸಿಂಕ್ಲರ್ ಬಂದಂಗ್ ಬರುತ್ತಲ್ಲ ನೀರು, ಅದು
ಓಕೆ ಅಣ್ಣ ಅದು ಹೊಸದ ಹಳೇದ ಟ್ಯೂಬ್? ಎಲ್ಲ ಹೊಸ ತಂದಾಕಿದ್ವು. ಹೊಸದು. ಓಕೆ, 1 ಎಕರೆ ನಾರ್ಮಲ್ ಆಗಿ ಎಷ್ಟು ಖರ್ಚು ಬರುತ್ತಣ್ಣ ನಿಮಗೆ? ಅಣ್ಣ ನಮ್ದು ಈಗ ರ್ಯಾಪರ್ ಅದು ತಂದು ಎಳ್ದದ್ದೆ ಈಗ ಅದೊಂದು 30,000 ರ್ಯಾಪರ್ಗೆ ಹೋಗಿದೆ. ಓಕೆ. ಪೈಪ್ಗಳು ಎಲ್ಲ ನಮ್ಮ ನೆಲ್ಲಿ ಒಂದು ತಂದು ಹಾಕಿದ್ವಿ, ಒಂದು 50,000 ಹೋಗುತ್ತೆ. ಓಕೆ ಆಯ್ತಣ್ಣ. ಇದು ಮೆಣಸಿನ ಗಿಡ ಹಾಕ್ಬೇಕಾದ್ರೆ ತಳಗೊಬ್ಬರ ಏನಾರು ಹಾಕಿದ್ರ ಅಥವಾ ಮೇಲ್ಗೊಬ್ಬರನ ಹೆಂಗೆ? ಇಲ್ಲ ಅಣ್ಣ, ಮೇಲ್ ಗೊಬ್ಬರ ಹಾಕು, ಹಚ್ಚಕರೇನ ಹಾಕಲ್ಲ. ಹಾ ಹಾ. ಆಮೇಲೆ ಹಚ್ಚಿ ಒಂದು ವಾರದಾಗ ಹಂಗ ಸಾಲಲ್ಲಿ ಹಾಕಿ ಸಾಲ್ ಕೆಡಿಸ್ತೀವಿ ನಾವು. ಓಕೆ ಅಣ್ಣ, ಇದು ಮೆಣಸಿನ ಗಿಡಕ್ಕೆ ಜಾಸ್ತಿ ಬಂದ್ರೆ ಏನ್ ರೋಗ ಬರುತ್ತೆ? ಅಣ್ಣ ಮುಟ್ರು ಬರುತ್ತೆ ಅಷ್ಟೇ. ಮುಟ್ರು ಬರುತ್ತೆ, ಕಾಯಿಗೆ ಕೊಳೆ ರೋಗ ಬೀಳುತ್ತೆ. ಹಾ ಹಾ ಹಾ. ಅದಕ್ಕೆ ಔಷಧಿ ಹೊಡಿಬೇಕು. ಓಕೆ ಅಣ್ಣ, ಇದು ಯಾವ ತಳಿ ಹೆಸರೇನಾರು ಗೊತ್ತಾ? ಹ್ಞೂ ಅಣ್ಣ, ಇದು ಸಿಜೆಂಟ್ ಅಂತ. ಸಿಜೆಂಟ್ ಅಂತ. ಓಕೆ ಅಣ್ಣ, ನೀವು ಒಣ ಮೆಣಸಿನಕಾಯಿಗೆ ಬೆಳಿತೀರಾ ಹಸೆ ಮೆಣಸಿನಕಾಯಿ ಎರಡು ತರ ಬರಂಗ, ಹಂಗ್ ಬಂದ್ರೆ ಹಂಗೆ ಹಿಂಗ್ ಬಂದ್ರೆ ಹಿಂಗ್ ರೇಟ್ ಇದ್ರೆ ಯಾವ ತರ? ಇಲ್ಲ ಅಣ್ಣ, ನಾವು ಹಸೆ ಮೆಣಸಿನಕಾಯಿ ನಮ್ಮ ನೆಲಗಳಿಗೆ ಈ ಕಡೆ ಮಳೆಗಾಲ ಜಾಸ್ತಿ ಆಗುತ್ತಲ್ಲ, ಕೊಳ್ತೋಗ್ಬಿಡುತ್ತೆ. ಓಕೆ, ಅದಕ್ಕಾಗಿ ನಾವು ಹಸೆ ಮೆಣಸಿನಕಾಯಿನ ಅವ್ರದ್ದು ಕೊಡ್ತೀವಿ ನಾವು. ಹಸೆ ಮೆಣಸಿನಕಾಯಿ ಅವ್ರದ್ದು ಕೊಡ್ತೀರಾ, ಒಣ ಮೆಣಸಿನಕಾಯಿ ಕಾಯಲ್ಲ? ಕಾಯಲ್ಲ ನಾವು. ಹಾ ಹಾ. ಓಕೆ ಅಣ್ಣ, ಪ್ರತಿ ವರ್ಷ ಏನ್ ರೇಟ್ ಇರುತ್ತೆ? ಈ ವರ್ಷ ಪ್ರೆಸೆಂಟ್ ಏನ್ ರನ್ ಆಗ್ತೈತೆ ರೇಟ್? ಅಣ್ಣ ಈಗ ನಡೀತಿರೋದು 30-32 ನಡೀತೈತೆ ಈಗ ಪ್ರೆಸೆಂಟ್. ತರಕಾರಿ ಅದು ಒಂದಿನ ರೇಟ್ ಆಗುತ್ತೆ, ಒಂದಿನ ಕಮ್ಮಿ ಆಗುತ್ತೆ, ಮಾಲ್ ಬಂದಂಗೆ. ಈಗ ನಡೀತಿರೋದು 32 ನಡೀತೈತೆ. ಓಕೆ ಅಣ್ಣ, ನೀವು ಮಾಡಿರೋ ಖರ್ಚಿಗೆ ರೈತರಿಗೆ ಇಷ್ಟು ರೂಪಾಯಿ ಸಿಕ್ಕರೆ ಪರವಾಗಿಲ್ಲಪ್ಪ ಅಂದ್ರೆ ಮಿನಿಮಮ್ ಎಷ್ಟು ರೂಪಾಯಿ ಸಿಗ್ಬೇಕು? ಅಣ್ಣ ನಮ್ಗೆ 25 ರಿಂದ 30 ರೂಪಾಯಿ ಸಿಗ್ಬೋದು. 25 ರೂಪಾಯಿ ಮೇಲೆ ಸಿಗ್ಬೇಕು. ಒಳಗ್ ಬಂದ್ರೆ ಲಾಸ್ ಆಗುತ್ತೆ. ಒಳಗ್ ಬಂದ್ರೆ ಲಾಸ್ ಆಗುತ್ತೆ. ಕೂಲಿಯರ್ ಕರ್ಕೊಂಡ್ ಬಂದ್ರೆ 300 ರೂಪಾಯಿ ಕೂಲಿ ಅಣ್ಣ ಅವ್ರಿಗೆ. ಅವ್ರು ಒಂದ್ 50 ಕೆಜಿ ರೇಟ್ಗೆ ಒಬ್ಬ ಮನುಷ್ಯರು ಇದಾಗುತ್ತೆ. 300 ರೂಪಾಯಿ ಕೂಲಿ ಅವ್ರಿಗೆ. ಮತ್ತೆ ಊಟ ಕೊಡ್ಬೇಕು. ಮತ್ತ ಬೆಳಗ್ಗೆ 11 ಗಂಟೆಗೆ ಬರ್ತಾರ, 5:05ವರೆಗೆ ಹೋಗ್ಬಿಡ್ತಾರೆ. ಓಕೆ, ಏನಂದ್ರೆ ರೇಟ್ ಸಿಕ್ಕರೆ ಪರವಾಗಿಲ್ಲ. ಓಕೆ ಅಣ್ಣ, ಇದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟು ದಿವಸಕ್ಕೆ ಹೂವು ಸ್ಟಾರ್ಟ್ ಆಗಿ ಕಾಯಿ ಶುರು ಆಗುತ್ತೆ? ಯಾವ ಟೈಮಿಗೆ ಬರುತ್ತಣ್ಣ? ಇನ್ನೊಂದ್ ತಿಂಗಳಿಗೆ ಅಲ್ಲೇ ಹೂವು ಆಗೋದ್ ಆಗೈತ್. ಮುಂದ್ ಗಿಡ ಹಿಂದೆ ಹಾಕಿರೋ ಇನ್ನೊಂದ್ ತಿಂಗಳ ಬೇಕು. ಅದಕ್ಕಾಗಿ ಹಿಂದೆ ಮುಂದೆ ಆಗಿದಾವಲ್ಲ, ಟೈಮ್ ತಗಂತ. ಓಕೆ, ಒಂದ್ಸರಿ ಕಾಯಿ ಸ್ಟಾರ್ಟ್ ಆದ್ಮೇಲೆ ಅಣ್ಣ ಚೆನ್ನಾಗಿ ನೋಡ್ಕೊಂಡ್ರೆ ಎಷ್ಟು ತಿಂಗಳು ಕಂಟಿನ್ಯೂ ಬರುತ್ತೆ? ಒಂದ್ಸರಿ ಹರ್ಕಂತ ಹೋದ್ರೆ ಎಷ್ಟು ದಿವಸ ಗ್ಯಾಪ್ ತಗೊಂಬತ್ತೆ? ಅಣ್ಣ ಗ್ಯಾಪ್ ಒಂದು 25 ದಿನ ಗ್ಯಾಪ್ ತಗಂತ. ಮತ್ತೆ ಕಾಯರ ಮೇಲೆ ಒಂದು 4-5 ಬಿಡ್ ಬರುತ್ತಾವ ಅಷ್ಟೇ. 4-5 ಬಿಡ್ ಬರುತ್ತೆ. ಓಕೆ, ನೀವೇನ್ ಜಾಸ್ತಿ ಒಣಕಾಯಿ ನಂಬ್ಕೊಳಲ್ಲ? ಇಲ್ಲ ಅಣ್ಣ, ಒಣಕಾಯಿ ಹಸೆಕಾಯಿ ಮನೆಗೆ ಆದವು ಹಿಂದುಳ್ಕೊಂಡು ಬಿಟ್ಕೊಂತೀರ ಅಷ್ಟೇ. ಓಕೆ ಅಣ್ಣ, ಬೇರೆ ಬೆಳೆ ಎಲ್ಲಕ್ಕಿನಯ ತರಕಾರಿ ಬೆಳೆಯಲ್ಲಿ ನಿಮ್ಗೆ ಮೆಣಸಿನ ಗಿಡ ಯಾಕೆ ಚೆನ್ನಾಗ್ ಅನ್ಸುತ್ತೆ? ಕಮ್ಮಿ ಬಜೆಟ್ ಅಂತಾನ ಅಥವಾ ಅದ್ರಲ್ಲಿ ಅಲ್ಲೇ ಎಕ್ಸ್ಪೀರಿಯನ್ಸ್ ಐತಿ ಅಂತ ಬೆಳಿತಾರ ಹೆಂಗೆ? ಅಣ್ಣ ನೀರುಳ್ಳಿ ಹಾಕಿದ್ವಿ, ನೀರುಳ್ಳಿ ಅದು ರೇಟ್ ಸಿಕ್ಕರೆ ಸಿಕ್ಕಂಗೆ, ಇಲ್ಲ ಅಂದ್ರೆ ಅದು 50 ರೂಪಾಯಿ ಚೀಲ ಕೊಯ್ಯಕ್ಕೆ, ಮತ್ತೆ ಒಂದ್ 25 ರೂಪಾಯಿ ಪ್ಯಾಕೆಟ್, ಅದ್ ನಡೆಯಲ್ಲ. ಇದಾದ್ರೆ ಬರೀ 25 ರೂಪಾಯಿ ರೇಟ್ ಸಿಕ್ಕರು ದುಡ್ಡು ಆಗುತ್ತಣ್ಣ ಇದು. ಓಕೆ ಆಯ್ತಣ್ಣ, ಈ 2025 ಹೋದ ವರ್ಷ ಮಳೆಗಾಲ ಹೆಂಗಾಗೈತೆ? ಈ ವರ್ಷ ಸ್ಟಾರ್ಟಿಂಗ್ ನಾಗ ಹೆಂಗ್ ಅನಿಸ್ತೈತೆ? ಅಣ್ಣ ಸ್ಟಾರ್ಟಿಂಗ್ ಏನೋ ಮಳೆಗಾಲ ಆಯ್ತಣ್ಣ, ಈಗ ಸೆಂಟ್ರಿನಾಗ ಮಳೆ ಬರ್ತಿಲ್ಲ. ಓಕೆ, ಈಗ ಬಿತ್ತಕ್ಕೆ ಹೊಲದ ಮಾಗಿ ಕೆಲಸ ಮಾಡ್ಕೊಬೇಕು ಆಗೈತೆ? ಎಲ್ಲ ಆಗೈತಣ್ಣ. ಮಾಗೆ ಏನು ಮಳೆ ಬಂದ್ರೆ ಬಿತ್ತೋದಕ್ಕೆ ಕಾಯ್ತೀವಿ ನಾವು. ಮಳೆ ಆಗಿಲ್ಲ ಅಣ್ಣ. ಓಕೆ ಅಣ್ಣ, ನಿಮ್ಮ ಅಡಿಕೆ ಗಿಡ ಎಷ್ಟು ವರ್ಷದವೋ, ಎಷ್ಟು ಎಕರೆಗೆ ಹಾಕಿರಾ? ಅಣ್ಣ ನಮ್ದು 1 ಎಕರೆ ಇದಾವೆ, 960 ಗಿಡ ಇದೆ. 960 ಗಿಡ ಎಷ್ಟು ವರ್ಷ ಅಣ್ಣ? ಈಗಾಗಲೇ 2 ವರ್ಷದ ಮೇಲೆ 6 ತಿಂಗಳಾಗಿದೆ. ಓಕೆ ಅಣ್ಣ, ಈ ಪ್ಲಾಟ್ ಅಲ್ಲಿ ಬೋರ್ ಎಷ್ಟು ಹಾಕ್ಸ್ಕೊಂಡಿದ್ರೆ? 1-2? ಅಣ್ಣ 2 ಇದಾವೆ. 2 ಇದಾವೆ. ಇಲ್ಲಿ ಎಷ್ಟು ವರ್ಷದ ಬೋರ್ ಅಣ್ಣ? ಅವು ಈಗಾಗಲೇ 5 ವರ್ಷದವು. ಓಕೆ, ಇಲ್ಲ ಅಣ್ಣ, ಎಷ್ಟಡಿ ನೀರು ಸಿಗ್ತಾವೆ? ಎಷ್ಟಡಿ ಹೊಡಸ್ತೀರಿ ನಾರ್ಮಲ್ ಆಗಿ? ಅಣ್ಣ ನಮ್ಮವು ಸಿಕ್ಕರೆ 150 ಅಡಿಗೆ ಸಿಗುತ್ತೆ. ಇಲ್ಲ ಅಂದ್ರೆ ಕೆಳಗೆ 400-500 ಓಕೆ ಹಿಂಗ್ ಸಿಗ್ತಾವ. ನಾವ್ 600-700 ಲಾಸ್ಟ್. ಅಣ್ಣ ಓಕೆ, ಈ ಲಾಸ್ಟ್ ಬೇಸಿಗೆ ಕಾಲದಲ್ಲಿ ನೀರು ಆದ್ವಾ ಆಗ್ಲಿಲ್ವಾ ಅಥವಾ ನಿಮ್ ಕಡೆ ಏನ್ ಪ್ರಾಬ್ಲಮ್ ಇಲ್ವಾ? ಹೆಂಗ? ಇಲ್ಲ ಅಣ್ಣ, ಎಲ್ಲ ಸುತ್ತಮುತ್ತ ಕಮ್ಮಿ ಆಗಿದಾವೆ. ನಮ್ಮವೇನೋ ಮಾಮೂಲಿ ಬರ್ತದಾವೆ. ಹೋದ ವರ್ಷ ಬೇಸಿಗೆ ಕಾಲ ಆಯ್ತು. ಓಕೆ ಅಣ್ಣ, ಈಗ ಎಲ್ಲಾರು ಅಡಿಕೆ ತೋಟ ಅಂತ ಹೋಗ್ತದ್ರೆ ನೀವು ಈ ತರನು ಮಾಡ್ತಾ ಇದೀರಾ. ಈಗ ನೀವು ಹೊಲ ಐತೆ ಅಂತ ಹೇಳಿ ಅಡಿಕೆ ತೋಟ ಪೂರ್ತಿ ಮಾಡಿಲ್ಲ, ಅಡಿಕೆ ಗಿಡ ಯಾಕೆ ಲಿಮಿಟ್ ಆಗಿ ಮಾಡ್ಕೊಂಡಿದ್ರ? ಅಣ್ಣ ನೀರಿಂದು ಬೋರ್ಗಳು ಹೇಳಕ್ ಬರಲ್ಲ ಅಣ್ಣ, ಅದಕ್ಕಾಗಿ ಅದ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದೀವಿ. ಇದನ್ನ ಬೆಳೆದ್ರೆ ಇದು ಹೋದ್ರು ಹೋಗ್ಲಿ, ಅಡಿಕೆ ಗಿಡ ಕಳ್ಕೊಳಂಗಿಲ್ಲ. ಅದಕ್ಕಾಗಿ ನಾವು ಕಮ್ಮಿ ಮಾಡ್ಕೊಂಡಿದ್ರ. ಓಕೆ ಓಕೆ ಅಣ್ಣ, ಅಲ್ಲಿ ಇನ್ನೂ ಸ್ವಲ್ಪ ಜಮೀನ್ ಖಾಲಿ ಬಿಟ್ಕೊಂಡಿದ್ರೆ ಅದಕ್ಕೆ ಏನ್ ಹಾಕ್ಬೇಕು ಅನ್ಕೊಂಡಿದ್ರೆ? ಮೆಕ್ಕೆಜೋಳ ಹಾಕೋಣ ಅಂತ ಹೊಡೆದ್ ರೆಡಿ ಮಾಡಿದೀವಿ. ಓಕೆ, ಮೆಕ್ಕೆಜೋಳ ಮಾಮೂಲು ಮಳೆ ಆಶ್ರಿತದಲ್ಲಿ ನೀರಿಲ್ಲ ಅಂದ್ರೆ ನೀರ್ ಕಟ್ತೀರಿ ಪ್ರಾಬ್ಲಮ್ ಬಂದ್ರೆ? ಓಕೆ ಅಣ್ಣ, ಈ ವರ್ಷ ಕೆಲವರು ಅಲ್ಲಿ ಇಲ್ಲಿ ಗೊಬ್ಬರ ಸಿಗಲ್ಲ ಅಂತ ಬೇರೆ ಬೇರೆ ತಂದ ಹಾಕ್ತಾ ಇದಾರೆ, ಹಿಂದೆ ಮುಂದೆ ಆಗ್ತವೆ, ನಿಮ್ಗೆ ಏನ್ ಅನ್ಸತ್ತೇನ? ಇಲ್ಲ ಅಣ್ಣ, ಗೊಬ್ಬರ 1600-500 ಇದ್ದದ್ದು 2100 ಮಾಡ್ತಾ ಇದಾರಣ್ಣ. ತಂದ್ ಹಾಕಕ್ ಆಗ್ತಿಲ್ಲ. ಮೆಕ್ಕೆಜೋಳ ಬೀಜ 1000 ರೂಪಾಯಿ ಇದ್ದಾವ, 1400-500 ಹೇಳ್ತಾರೆ. ನಾವು ತಗೊಂಡೋಗಿ ಮಾರೋದ್ ನೋಡಿದ್ರೆ ಮಾರ್ಕೆಟ್ಗೆ ಕಮ್ಮಿ ರೇಟ್. ಕೇಳೋರಿರಲ್ಲ. 1800 ರೂಪಾಯಿದಂಗ ತಗೊಂಡೋಗಿ ನಾವು ಮಾರಿದ್ರೆ ಇಲ್ಲಿ ಒಡಿಸಿದ್ದು ಹಾಕೊಂಡ್ ಹೋಗಿದ್ದು ಬಾಡಿಗೆ, ಅಲ್ಲಿ ಮತ್ತೆ
ಆಮೇಲೆ ದಲ್ಲಾಳಿ ಹ್ಮ್ ಎಲ್ಲ ಬಾಳ ರೈತರದ್ದು ಬಾಳ ಸಮಸ್ಯೆ. ರೈತರಿಗೆ ಹೊರೆ ಆಗ್ತಾ ಇದೆ. ರೈತರಿಗೆ ಹೊರೆ ಆಗ್ಬಿಡ್ತದೆ. ಓಕೆ ಅಣ್ಣ, ನೀವು ಎಷ್ಟನೇ ಕ್ಲಾಸ್ ಓದ್ರಿ ಅಥವಾ ಓದಕ್ ಆಗ್ಲಿಲ್ವಾ? ಯಾವಾಗ್ಲಿಂದ ನೀವು ಅಲೆ ಎತ್ತಿನ ಬೇಸಾಯ ಕೃಷಿಗೆ ಬಂದ್ರಿ? ಅಣ್ಣ ನಾವು 9ನೇ ಕ್ಲಾಸ್ ಓದಿ ಕೈ ಬಿಟ್ವಿ ಅಣ್ಣ. ಯಾಕೆ ನಿಮ್ ಮನೆ ಬೇಡ ಅಂದ್ರೆ ನೀವೇ ಬಿಟ್ರಿ ಇಂಟ್ರೆಸ್ಟ್? ಇಲ್ಲ ನಾವೇ ಅದು ಏನು ಈ ಕಾಲದಾಗ ಎಲ್ಲಿ ಕೆಲಸ ಸಿಗ್ತಾವಣ, ಅದಕ್ಕಾಗಿ ನಾವು ಈ ಕೃಷಿ ನಂಬಿಕೆಂದು ಮಾಡೋಣ ಅಂತಂದು ಈ ತರ ಮಾಡ್ಕೇರಿ. ಓಕೆ ಅಣ್ಣ, ಎತ್ತಿನ ಬೇಸಾಯ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವ್ ಈಗ 20 ವರ್ಷದ್ದು ಮಾಡ್ತಾ ಇದೀವಿ. 20 ವರ್ಷದಿಂದ ಮಾಡ್ತಿದ್ರ? ಓಕೆ ಅಣ್ಣ, ಈ ಎತ್ತಿದ್ರು ಅಂದ್ರೆ ಅದಕ್ಕೊಂದು ಆಳು ಇರ್ಲೇಬೇಕು. ಈಗ ನೀವು ಅಕಸ್ಮಾತ್ ಎಲ್ಲಾರು ಊರ್ಗ್ ಹೋತು ದುರುಕ್ ಹೋದ್ರಿ, ಮೇಯ್ಸೋದಾಗ್ಲಿ ಮನೆಯಾಗ ಯಾರು ನೋಡ್ಕೊಂತಾರ? ಹೆಣ್ಣು ಮಕ್ಳು ಇದಾರೆ, ಮಕ್ಳು ಇದಾರೆ. ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡಿ ಜೊತೆಗಿರ್ತಾರೆ. ಹಳ್ಳಿ ಅಂದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಮಾಡ್ಕೊಂಡು. ಓಕೆ ಅಣ್ಣ, ಮನೆ ಕರೆವಾಗತ್ತಾ? ಹೂಣ ಕರೆವಿದ್ದು ಮಾರಿದ್ವಿ. ಮೇವು ನೀರಿಂದ ಒಂದ್ ಸ್ವಲ್ಪ ತೊಂದ್ರೆ ಆಗ್ಬಿಟ್ಟು ಅದಕ್ಕೆ ಮಾರಿ 2 ಎತ್ತು ಇಟ್ಕೊಂಡಿದ್ವಿ. 2 ಆಕಳ ತಂದಿದ್ವಿ ಅಣ್ಣ, ಸೊಲ್ಟೆ ಆಕಳ. ಅದು ಈ ಎಕರೆ ಸತ್ತೋಗ್ಬಿಟ್ಟು ಅದಕ್ಕಾಗಿ ಈಗ ಮಾರಿದೀರಾ? ಮಾರಿಬಿಟ್ವಿ. ಓಕೆ ಅಣ್ಣ, ಆಯ್ತು, ವಿಡಿಯೋ ಮುಗಿಸ್ತೀವಿ. ಕೊನೆಯದಾಗಿ ನಿಮ್ಗೆ ಈ ಕೃಷಿ ಜೀವನ, ಎತ್ತಿನ ಬೇಸಾಯ ಆಗ್ಲಿ, ಗಾಳಿ ಮಳೆ, ಆಮೇಲೆ ಬೆಳೆ ಬೆಳೆದಿರತ್ರ ರೇಟ್ ಇರಲ್ಲ, ಈಗ ತಂದ್ ಹಾಕಿದ್ರೆ ಗಿಡ ಸರಿಯಾಗಿ ಹತ್ಕೊಂಡ್ಲಿಲ್ಲ, ಈ ತರ ಎಲ್ಲ ಇರುತ್ತೆ ಕಷ್ಟ ನಷ್ಟ. ನಿಮಗೆ ಹೆಂಗ ಅನ್ಸುತ್ತೆ ಕೃಷಿ? ಹೋದ್ರು ಹಾಕ್ಬೇಕು, ಬಿಡಕ್ಕಾಗಲ್ಲ. ಹಂಗೆ ಜಮೀನು ಹಂಗೆ ಕೈ ಬಿಟ್ರೆ ನಮ್ಗೆ ಇದಾಗುತ್ತೆ. ಅದು ಮತ್ತೆ 26,000 ದುಡ್ಡು ಕೊಟ್ಟು ತಂದ್ ಹಾಕಿದ್ವಿ, ಮತ್ತೆ ತಂದ ಹಚ್ಚಿದ್ವಿ. ಈಗ ಚೆನ್ನಾಗಿದಾವಣ. ಹಂಗೆ ಓಕೆ, ಕೃಷಿಯಲ್ಲಿ ಲಾಭ ನಷ್ಟ ಎಲ್ಲ ಇದ್ದೇ ಇರುತ್ತೆ, ಹಂಗಂತ ಕೈ ಬಿಡಕ್ ಆಗಲ್ಲ. ಓಕೆ ಅಣ್ಣ, ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಣ್ಣ ಹೊಲಕ್ಕೆ? 7 ಗಂಟೆಗೆ ಹೊಲದಲ್ಲಿ ಇದ್ವಿ ಅಣ್ಣ. ಓಕೆ, ಬೆಳಿಗ್ಗೆ ಬರ್ಬೇಕಾರೆ ಕಾಫಿ ಟೀ ಕುಡ್ ಬರ್ತಾರ ಅಥವಾ ತಿಂಡಿ ತಿಂದ್ ಬರ್ತಾರ? ಹೆಂಗೆ? ಕಾಫಿ ಕುಡ್ ಬರ್ತಾವಣ, ಮತ್ತೆ ಊಟ ತರೋದು 9-10 ಗಂಟೆಗೆ ತರ್ತಾರೆ. ಅಲ್ಲಿ ತನಕ ಮತ್ತೆ ಕೆಲಸ ಸಾಗಲ್ಲ, ಅದಕ್ಕೆ ಒತ್ತುಂಟೆ ಬರೋದು. ಓಕೆ, ಬೆಳಗಿನ ಹೊತ್ತು ತಂಪತ್ತ ಬಂದ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ. ಈಗ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಮುಗಿಯುತ್ತೆ, ಆಮೇಲೆ ಇನ್ನೇನ್ ಮತ್ತೆ ಕರೆಂಟ್ ಬರ್ತಾವಣ, ಮತ್ತೆ ಹೊಲಕ್ ನೀರ್ ಕಟ್ಟಾಕ ಅದಕ್ಕೆ ಬರ್ಬೇಕು. ಎಷ್ಟು ಗಂಟೆ ಕೊಡ್ತಾರಣ್ಣ ಕರೆಂಟ್? ಅಣ್ಣ 3 ಗಂಟೆ ಕೊಡ್ತಾರ ಆಗ್ಲತ್ತು, 2 ಗಂಟೆ ಕೊಡುತ್ತೆ. ಓಕೆ ಆಯ್ತಣ್ಣ, ವಿಡಿಯೋ ಮುಗ್ಸೋಣ? ಸರಿ ಅಣ್ಣ. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ನೀವು ಯಾವ ರೀತಿ ಮೆಣಸಿನ ಗಿಡ ಬೆಳಿತಿದ್ದೀರಾ, ನಿಮ್ ಸುತ್ತಮುತ್ತ ನಿಮ್ ಜಮೀನಲ್ಲಿ, ಕೃಷಿ ಜಮೀನಲ್ಲಿ ಯಾವ ತರ ನಿಮ್ ಕೃಷಿ ಸಾಕ್ತಾ ಇದೆ, ಲಾಭ ನಷ್ಟ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ಮುಂದಿನ ದಿನಗಳಲ್ಲಿ ನೀವು ಮೆಣಸಿನ ಗಿಡ ಬೆಳೆ ಆಗ್ಲಿ ಅಥವಾ ಅಡಿಕೆ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಒಳ್ಳೆ ಮಳೆ ಆಗ್ಲಿ, ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಳೆನೂ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತೀನಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ.